Hello everyone, I am Santosh. Today we are going to see some important questions on the first unit, and the first unit syllabus I have shown you. ಇದರ ಪ್ರಕಾರ ನಾವು ಫಸ್ಟ್ ಯೂನಿಟ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬರ್ಬೋದು, ಯಾವ ತರ ಕ್ವಶನ್ಸ್ ಬರ್ಬೋದು ಅಂತ ನೋಡೋಣ. ಅಂಡ್ ಯಾವಾಗಲೂ ನೀವು ಡೋಂಟ್ ರೀಡ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್, ರೀಡ್ ಆಲ್ ದ ಚಾಪ್ಟರ್ಸ್. ಕಂಪ್ಲೀಟ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಅನ್ನ ಪರ್ಫೆಕ್ಟ್ ಆಗ್ಬೇಕಂದ್ರೆ ಎವ್ರಿಥಿಂಗ್ ವಿ ಶುಡ್ ನೋ. ಬಟ್ ನಂದು ಇಂಟೆನ್ಷನ್ ಏನಂದ್ರೆ ಇದರಲ್ಲಿ ಕ್ವಶನ್ಸ್ ಯಾವ ತರ ಬರ್ಬೋದು ಅಂತ ತಿಳ್ಕೊಳ್ಳೋಕೋಸ್ಕರ ಲೆಟ್ ಅಸ್ ಸಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ದಿಸ್ ಫಸ್ಟ್ ಯೂನಿಟ್. ಅಂಡ್ ಫಸ್ಟ್ ಯೂನಿಟ್ ಅಲ್ಲಿ ಏನೇನಿದೆ ಅಂತ ಅಬ್ಸರ್ವ್ ಮಾಡಿ ಅಕಾರ್ಡಿಂಗ್ ಟು ದ ಸಿಲೆಬಸ್. ದಿಸ್ ಸಿಲೆಬಸ್, ಹೂಎವರ್ ಈಸ್ ವಾಚಿಂಗ್ ದಿಸ್ ವಿಡಿಯೋ, ಈ ಸಿಲೆಬಸ್ ನಿಮಗೆ ಫಸ್ಟ್ ಯೂನಿಟ್ ಇದ್ರೆ ಇದನ್ನ ನಾವು ಇದ್ರ ಮೇಲೆ ಏನೇನು ಕ್ವಶನ್ಸ್ ಬರ್ಬೋದು, ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ ಬರ್ಬೋದು ಅಂತ ನೋಡೋಣ. ಅಂಡ್ ಇಲ್ಲಿ ನೋಡಿ, ಫಸ್ಟ್ ಯೂನಿಟ್ ಅಲ್ಲಿ ವಿ ಹ್ಯಾವ್ ಫೀಚರ್ಸ್ ಆಫ್ ಸಿ, ಹಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಸಿ ಅಂಡ್ ಸಿಂಪಲ್ ಪ್ರೋಗ್ರಾಮ್, ಹೌ ಟು ಎಕ್ಸಿಕ್ಯೂಟ್ ಸಿ, ಕ್ಯಾರೆಕ್ಟರ್ ಸೆಟ್, ಟೋಕನ್ಸ್, ಐಡೆಂಟಿಫೈಯರ್ಸ್, ಕಾನ್ಸ್ಟಂಟ್ಸ್, ವೇರಿಯೇಬಲ್ಸ್, ಡೇಟಾ ಟೈಪ್ಸ್, ಆಲ್ಮೋಸ್ಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಇಲ್ಲಿ ನಾವು ಫಸ್ಟ್ ಯೂನಿಟ್ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡ್ತೀವಿ. And in the third chapter, we are dealing with input and output with C. Okay, let us see some of the important questions based on first unit. ನಾನು ಹಳೆ ಕ್ವಶನ್ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿದು ಎಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತರ ಬರ್ಬೋದು ಅಂತ ಈಗ ಹೇಳ್ತಾ ಹೋಗ್ತೀನಿ. ಲೆಟ್ ಅಸ್ ಅಬ್ಸರ್ವ್. ಓಕೆ, ಲೆಟ್ ಅಸ್ ಸಿ ಸಮ್ ಆಫ್ ದಿ 2 mark questions on ಫಸ್ಟ್ ಯೂನಿಟ್ ಅಲ್ಲಿ ಏನೇನು ಕ್ವಶನ್ಸ್ 2 mark ಕ್ವಶನ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಇದೆ ಅಂತ ನೋಡೋಣ. ದೀಸ್ ಐ ಹ್ಯಾವ್ ಸೆಲೆಕ್ಟೆಡ್ ಫ್ರಾಮ್ ಸಮ್ ಆಫ್ ದಿ ಅರ್ಲಿಯರ್ ಕ್ವಶನ್ ಪೇಪರ್ಸ್. ಓಕೆ, ಬಟ್ ಬರೀ ಇದನ್ನಷ್ಟೇ ನೀವು ಸ್ಟಡಿ ಮಾಡಬೇಡಿ. ದಿಸ್ ಈಸ್ ಜಸ್ಟ್ ಟು ನೋ ಹೌ ದಿ ಕ್ವಶನ್ಸ್ ಮೇ ಅರೈಸ್. ಕ್ವಶನ್ ಹೇಗೆ ಬರ್ಬೋದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಮಾತ್ರ I am doing this video. Okay, let us see some of the questions. Try to ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಕ್ಕೆ ಟ್ರೈ ಮಾಡೋಣ. ಒನ್ ಆಫ್ ದ ಕ್ವಶನ್ ಇಸ್, ವಾಟ್ ಆರ್ ದಿ ಟೋಕನ್ಸ್ ಇನ್ ಸಿ ಅಂತ ಕೇಳಿದರೆ ಗಿವ್ ಎಕ್ಸಾಂಪಲ್. ಸಿ ಟೋಕನ್ ಅಂದ್ರೆ ಏನು? ದೇ ಆರ್ ದಿ ಬೇಸಿಕ್ ಅಂಡ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಸಿ ಪ್ರೋಗ್ರಾಮ್. ಅಂಡ್ ದೇರ್ ಆರ್ 6 ಸಿ ಟೋಕನ್ಸ್. 6 ಸಿ ಟೋಕನ್ಸ್ ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಆಪರೇಟರ್ಸ್, ಸ್ಪೆಷಲ್ ಸಿಂಬಲ್ಸ್, ಇವೆಲ್ಲ ಏನು ಕಾನ್ಸ್ಟಂಟ್ಸ್, ದೇ ಆಲ್ ಕಮ್ ಅಂಡರ್ ಸಿ ಟೋಕನ್ಸ್. ಅಷ್ಟು ಎಕ್ಸಾಂಪಲ್ ಬರೆದ್ರೆ ಸಾಕು. ಅಂಡ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಗೆಟ್ ಎಸ್ ಅಂಡ್ ಪುಟ್ ಎಸ್ ಅಂತ ಕೇಳಿದ್ದಾರೆ. ಗೆಟ್ ಎಸ್ ಅಂದ್ರೆ ಏನು? ಗೆಟ್ ದ ಸ್ಟ್ರಿಂಗ್ ಅಂದ್ರೆ ಸ್ಟ್ರಿಂಗ್ ಇನ್ಪುಟ್ ಗೋಸ್ಕರ ಯೂಸ್ ಮಾಡ್ತೀವಿ. ಪುಟ್ ಎಸ್ ಅಂದ್ರೆ ಪುಟ್ ದ ಸ್ಟ್ರಿಂಗ್ ಆನ್ ದಿ ಸ್ಕ್ರೀನ್, ಸ್ಟ್ರಿಂಗ್ ಔಟ್ಪುಟ್ ಗೋಸ್ಕರ ಪುಟ್ ಎಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಗೆಟ್ ಎಸ್ ಈಸ್ what? Unformatted input statement. Put s is unformatted output statement. ಇಷ್ಟೇ ಬರೆದ್ರೆ ಸಾಕು. ದೆನ್ ಡಿಫೈನ್ ಪ್ರೋಗ್ರಾಮ್ ಅಂತ ಕೇಳಿದರೆ, ಪ್ರೋಗ್ರಾಮ್ is set of instructions to perform a particular task ಅಂತ ಬರೆದ್ರೆ ಸಾಕು. ದೆನ್ ಡಿಫೈನ್ ಅಲ್ಗೋರಿದಮ್. ಅಲ್ಗೋರಿದಮ್ is step by step procedure to solve a problem. That is enough. And what is compiler ಅಂತ ಕೇಳಿದರೆ, compiler is a software. It is a translator. ಅದೇನ್ ಮಾಡುತ್ತೆ? It converts high level language code to low level ಅಥವಾ machine level language ಗೆ ಕನ್ವರ್ಟ್ ಮಾಡುತ್ತೆ. ಲಿಸ್ಟ್ ಡೇಟಾ ಟೈಪ್ಸ್ ಇನ್ ಸಿ ಅಂತ ಕೇಳಿದರೆ, ವಾಟ್ ಆರ್ ದಿ ಡೇಟಾ ಟೈಪ್ಸ್? ಮೊದಲು ಡೇಟಾ ಟೈಪ್ ಅಂದ್ರೆ ಏನು? ದೇ ಇಂಡಿಕೇಟ್ ದಿ ಟೈಪ್ ಆಫ್ ದ ಡೇಟಾ. ನೀವು ಯಾವ ಟೈಪ್ ಆಫ್ ಡೇಟಾ ಯೂಸ್ ಮಾಡ್ತೀರಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಲಿಸ್ಟ್ ಅಂದ್ರೆ ಬರೀ ಲಿಸ್ಟ್ ಮಾಡಿದ್ರೆ ಸಾಕು, ಡೋಂಟ್ ರೈಟ್ ದ ಡೆಫಿನಿಷನ್. ಯಾವ್ಯಾವ ಬರುತ್ತೆ ಡೇಟಾ ಟೈಪ್ಸ್? ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ವೈಡ್. ಇದಷ್ಟು ನೀವು ಬೇಸಿಕ್ ಡೇಟಾ ಟೈಪ್ಸ್ ಬಗ್ಗೆ ಬರೆದ್ರೆ ಸಾಕು. ದೆನ್ ಮೆನ್ಷನ್ ಡೇಟಾ ಟೈಪ್ಸ್ ಯೂಸ್ಡ್ ಇನ್ ಸಿ. ಅದನ್ನೇ ಇನ್ನೊಂದು ವೇನಲ್ಲಿ ಈ ತರ ಕೇಳಿದರೆ ಮತ್ತೆ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ವೈಡ್ ಅಂತ ಬರೆದ್ರೆ ಸಾಕು. ದೆನ್ ಡಿಫೈನ್ ಗೆಟ್ ಕ್ಯಾರ್ ಅಂಡ್ ಪುಟ್ ಕ್ಯಾರ್ ಅಂತ ಕೇಳಿದ್ದಾರೆ. ಗೆಟ್ ಕ್ಯಾರ್ ಅಂದ್ರೆ ಏನು? ಗೆಟ್ ಎಸ್ ಅಂದ್ರೆ ಗೆಟ್ ದ ಸ್ಟ್ರಿಂಗ್, ಗೆಟ್ ಕ್ಯಾರ್ ಅಂದ್ರೆ ಗೆಟ್ ದ ಕ್ಯಾರೆಕ್ಟರ್, ಪುಟ್ ಕ್ಯಾರ್ ಅಂದ್ರೆ ಪುಟ್ ದ ಕ್ಯಾರೆಕ್ಟರ್ ಆನ್ ದಿ ಸ್ಕ್ರೀನ್. ಗೆಟ್ ಕ್ಯಾರ್ ಅಂದ್ರೆ ನೀವೇನ್ ಬರೀರಿ? ಇಟ್ ಈಸ್ ಯೂಸ್ಡ್ ಟು ರೀಡ್ ದ ಕ್ಯಾರೆಕ್ಟರ್. ಪುಟ್ ಕ್ಯಾರ್ ಅಂದ್ರೆ ಇಟ್ ಈಸ್ ಯೂಸ್ ಟು ಪ್ರಿಂಟ್ ದ ಕ್ಯಾರೆಕ್ಟರ್. ಓಕೆ, ಗೆಟ್ ಕ್ಯಾರ್ ಅಂದ್ರೆ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್. ಪುಟ್ ಕ್ಯಾರ್ ಅಂದ್ರೆ ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಇಷ್ಟು ಬರೆದ್ರೆ ಇಟ್ ಈಸ್ ಇನಫ್.
ಮತ್ತೆ ಕೇಳಿದರೆ ಡಿಫೈನ್ ಅಲ್ಗೋರಿದಮ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್. ವಾಟ್ ಈಸ್ ಕೀವರ್ಡ್, ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಕೀವರ್ಡ್ ಅಂದ್ರೆ ಏನು? ಕೀವರ್ಡ್ ಈಸ್ ಎ ರಿಸರ್ವ್ಡ್ ವರ್ಡ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಅದಕ್ಕೆ ಅದರದೇ ಆದ ಮೀನಿಂಗ್ ಇರುತ್ತೆ, ಅದಕ್ಕೆ ನಾವು ರಿಸರ್ವ್ಡ್ ವರ್ಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಇದನ್ನೇ ಕೊಟ್ಬಿಡಿ, ಯಾವುದು? ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಓಕೆ, ದೇರ್ ಆರ್ 32 ಕೀವರ್ಡ್ಸ್ ಇನ್ ಸಿ. ನೀವು ಡೀಟೇಲ್ ಆಗಿ ಬರೆದಿದ್ರೆ ಇಟ್ ಈಸ್ ಓಕೆ. ಡಿಫೈನ್ ಟೋಕನ್ಸ್. ಟೋಕನ್ಸ್ ಅಂದ್ರೆ ಏನು? ದೇ ಆರ್ ದಿ ಬೇಸಿಕ್ ಅಂಡ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಪ್ರೋಗ್ರಾಮ್. ಇಷ್ಟು ಬರೆದ್ರೆ ಸಾಕು. ಲಿಸ್ಟ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂಡ್ ಫಾರ್ಮ್ಯಾಟ್ ಸ್ಪೆಸಿಫೈರ್ಸ್ ಅಂತ ಕೇಳಿದ್ದಾರೆ. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದ್ರೆ ಯಾವುದು? ಬೇಸಿಕ್ ಡೇಟಾ ಟೈಪ್ಸ್ ಅಂದ್ರೆ ಯೂಸ್ ಮಾಡ್ತಿರಲ್ಲ, ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ವೈಡ್, ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಅಂಡ್ ಫಾರ್ಮ್ಯಾಟ್ ಸ್ಪೆಸಿಫೈರ್ ಅಂದ್ರೆ ಯಾವುದು? ಇಂಟ್ಗೆ ನಾವು %d ಅಂತೀವಿ, ಕ್ಯಾರ್ ಅಂದ್ರೆ %c ಅಂತ ಫಾರ್ಮ್ಯಾಟ್ ಸ್ಪೆಸಿಫೈ ಮಾಡ್ತೀವಿ, ಫ್ಲೋಟ್ ಅಂದ್ರೆ %f ಅಂತ ಸ್ಪೆಸಿಫೈ ಮಾಡ್ತೀವಿ. ಈ ತರ ನೀವು ಫಾರ್ಮ್ಯಾಟ್ ಸ್ಪೆಸಿಫೈರ್ಸ್ ಯಾವ್ಯಾವ ಅಂತ ಬರೆದ್ರೆ ಸಾಕು. ದೆನ್ ವಾಟ್ ಈಸ್ ಎ ಸಿಂಬಾಲಿಕ್ ಕಾನ್ಸ್ಟಂಟ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಎ ಸಿಂಬಾಲಿಕ್ ಕಾನ್ಸ್ಟಂಟ್? ಹೆಸರಲ್ಲೇ ಇದೆ ನೋಡಿ, ಕಾನ್ಸ್ಟಂಟ್ಗೆ ಒಂದು ಸಿಂಬಾಲಿಕ್ ನೇಮ್ ಕೊಡೋದಕ್ಕೆ ಏನಂತಾರೆ? ಸಿಂಬಾಲಿಕ್ ಕಾನ್ಸ್ಟಂಟ್. ಅದನ್ನ ನೀವು ಹೇಗೆ ಬರಿಬಹುದು? ಇಟ್ ಈಸ್ ಎ ನೇಮ್, ಸಿಂಬಾಲಿಕ್ ನೇಮ್ ಗಿವನ್ ಟು ದಿ ಕಾನ್ಸ್ಟಂಟ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್. ಇಷ್ಟು ಬರೆದ್ರೆ ಸಾಕು. ದೆನ್ ಲಿಸ್ಟ್ ಡಿಫ್ರೆಂಟ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್. ಯಾವ್ಯಾವ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ನಾವು ಯೂಸ್ ಮಾಡ್ತೀವಿ? %c, %d, %f, %ld, %s ಅಂತ ಯೂಸ್ ಮಾಡ್ತೀವಿ ಫಾರ್ ಸ್ಟ್ರಿಂಗ್. ಓಕೆ, ಈ ತರ ನಾವು ಲಿಸ್ಟ್ ಮಾಡಬಹುದು. ಲಿಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟಂಟ್ಸ್. ಲಿಸ್ಟ್ ಅಂದ್ರೆ ಓನ್ಲಿ ಲಿಸ್ಟ್ ಇಟ್, ಡೋಂಟ್ ರೈಟ್ ಆಲ್ ದ ಡೆಫಿನಿಷನ್ಸ್. ಓಕೆ, ಲಿಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟಂಟ್ ಅಂದ್ರೆ ದೇರ್ ಆರ್ 2 ಮೇಜರ್ ಟೈಪ್ಸ್ ಆಫ್ ಕಾನ್ಸ್ಟಂಟ್. ಯಾವ್ಯಾವ ಇದೆ? ನ್ಯೂಮರಿಕ್ ಅಂಡ್ ನಾನ್ ನ್ಯೂಮರಿಕ್. ನ್ಯೂಮರಿಕ್ ಅಲ್ಲಿ ಇಂಟೀಜರ್ ಕಾನ್ಸ್ಟಂಟ್, ರಿಯಲ್ ಕಾನ್ಸ್ಟಂಟ್ ಅಥವಾ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್. ನಾನ್ ನ್ಯೂಮರಿಕ್ ಅಲ್ಲಿ ಕ್ಯಾರೆಕ್ಟರ್ ಕಾನ್ಸ್ಟಂಟ್, ಸ್ಟ್ರಿಂಗ್ ಕಾನ್ಸ್ಟಂಟ್. ಇಷ್ಟು ಬರೆದ್ರೆ ಸಾಕು. ದೆನ್ ವಿಚ್ ಆರ್ ದಿ ಡಿಫರೆಂಟ್ ಡೇಟಾ ಟೈಪ್ಸ್ ಅವೈಲೇಬಲ್ ಇನ್ ಸಿ ಅಂತ ಕೇಳಿದರೆ ಅಗೇನ್ ಯು ಕ್ಯಾನ್ ರೈಟ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ವೈಡ್ ಅಂತ ಬರೆದ್ರೆ ಸಾಕು. 4 ಬರೆದ್ರೆ ಇಟ್ ಈಸ್ ಇನಫ್. ಅಂಡ್ ವಾಟ್ ಈಸ್ ಸಿ ಪ್ರೋಗ್ರಾಮಿಂಗ್ ಅಂತ ಕೇಳಿದ್ದಾರೆ. ಸಿ ಪ್ರೋಗ್ರಾಮಿಂಗ್ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಇಟ್ ಈಸ್ ಆಲ್ಸೋ ದಿ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಟ್ ಈಸ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರೀರಿ. ಆಮೇಲೆ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಬರೆದ್ರೆ ಇಟ್ ಈಸ್ ಇನಫ್. ದೆನ್ ಡಿಫೈನ್ ಅಲ್ಗೋರಿದಮ್ ಅಂತ ಕೇಳಿದ್ದಾರೆ. ಡಿಫೈನ್ ಅಲ್ಗೋರಿದಮ್ ಮೀನ್ಸ್ ಡಿಫೈನ್ ವೇರಿಯೇಬಲ್ ಅಂತ ಕೇಳಿದ್ದಾರೆ. ವೇರಿಯೇಬಲ್ ಈಸ್ ದ ಕ್ವಾಂಟಿಟಿ ವಿಚ್ ಚೇಂಜಸ್ ಇಟ್ಸ್ ವ್ಯಾಲ್ಯೂ ಡ್ಯೂರಿಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತ ಬರೆದ್ರೆ ಸಾಕು. ದೆನ್ ರೈಟ್ ದ ಸಿಂಟ್ಯಾಕ್ಸ್ ಆಫ್ ಡಿಕ್ಲೇರಿಂಗ್ ವೇರಿಯೇಬಲ್ಸ್. ಸಿಂಟ್ಯಾಕ್ಸ್ ಹೇಗೆ ಬರೀಬೇಕು? ಮೊದಲು ಡೇಟಾ ಟೈಪ್ ಬರೀರಿ, ಆಮೇಲೆ ವೇರಿಯೇಬಲ್ ನೇಮ್, ಆಮೇಲೆ ಸೆಮಿಕೋಲನ್ ಹಾಕಿಬಿಟ್ರೆ ದಿಸ್ ಇಸ್ ದ ಸಿಂಟ್ಯಾಕ್ಸ್. ಅಂಡ್ ವಾಟ್ ಈಸ್ ಎನ್ ಐಡೆಂಟಿಫೈಯರ್? ಐಡೆಂಟಿಫೈಯರ್ ಅಂದ್ರೆ ಏನು? ಐಡೆಂಟಿಫೈಯರ್ ಈಸ್ ದ ನೇಮ್ ಗಿವನ್ ಟು ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ಇಷ್ಟು ಬರೆದ್ರೆ ಸಾಕು. ಐಡೆಂಟಿಫೈ ಮಾಡಕ್ಕೆ ನಾವು ಒಂದು ಹೆಸರು ಇಡ್ತೀವಲ್ಲ, ಅದಕ್ಕೆ ಐಡೆಂಟಿಫೈಯರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ A+B. ಎ ಅನ್ನೋದು ಒಂದು ಐಡೆಂಟಿಫೈಯರ್, ಅದನ್ನ 1 ನಂಬರ್ ಇಂದ ಇಂಡಿಕೇಟ್ ಮಾಡ್ತೀವಿ. ಬಿ ಅನ್ನೋದು ಇನ್ನೊಂದು ಐಡೆಂಟಿಫೈಯರ್, ಇನ್ನೊಂದು ನಂಬರ್ ಅನ್ನ ಇಂಡಿಕೇಟ್ ಮಾಡಕ್ಕೆ ಬಿ ಅಂತ ಹೆಸರು ಕೊಡ್ತೀವಿ. ಇಷ್ಟು ಬರೆದ್ರೆ ಇಟ್ ಈಸ್ ಇನಫ್. ರೈಟ್ ದ ಸಿಂಟ್ಯಾಕ್ಸ್ ಆಫ್ ಯೂಸಿಂಗ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಹೆಂಗ್ ಬರೀಬೇಕು ಸಿಂಟ್ಯಾಕ್ಸ್? ಪ್ರಿಂಟ್ ಎಫ್ ಬರೋದು ಡಬಲ್ ಕೋಟ್ ಅಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಕಾಮಾ, ಏನ್ ಬರೀಬೇಕು? ವೇರಿಯೇಬಲ್ ನೇಮ್ ಬರೆದು ಬ್ರಾಕೆಟ್ ಕಂಪ್ಲೀಟ್, ಸೆಮಿಕೋಲನ್ ಹಾಕ್ಬಿಟ್ರೆ ದಟ್ ಈಸ್ ವಾಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ? ಟು ರೀಡ್ ದ ವ್ಯಾಲ್ಯೂಸ್ ಅಥವಾ ಟು ಗಿವ್ ದ ಇನ್ಪುಟ್ ಫ್ರಮ್ ದ ಕೀಬೋರ್ಡ್. ಕೀಬೋರ್ಡ್ ಇಂದ ಇನ್ಪುಟ್ ಕೊಡಕ್ಕೆ ಅಥವಾ ವ್ಯಾಲ್ಯೂ ರೀಡ್ ಮಾಡಕ್ಕೆ ನಾವು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೋತೀವಿ. ಇವೆಲ್ಲ ಸಮ್ ಆಫ್ ದಿ ಕ್ವಶನ್ಸ್ ಐ ಹ್ಯಾವ್ ಸೆಲೆಕ್ಟೆಡ್ ಫ್ರಮ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಓಕೆ, ಮೇ ಬಿ ದಿಸ್ ಮೈಟ್ ಹೆಲ್ಪ್ ಯು. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ಫಸ್ಟ್ ಯೂನಿಟ್ ಮೇಲೆ 5 ಮಾರ್ಕ್ ಕ್ವಶನ್ಸ್ ಯಾವ್ಯಾವ ಇದೆ ಅಂತ ನೋಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಪ್ಲೀಸ್ ವಾಚ್ ದ ವಿಡಿಯೋ ಕೇರ್ಫುಲ್ಲಿ. ಇದರಲ್ಲಿ ಇವನ್ ನಾನು ಆನ್ಸರ್ ಕೂಡ ಮಾಡಿದ್ದೀನಿ. ಅಷ್ಟೇ ಆನ್ಸರ್ ನೀವು ಎಕ್ಸಾಮ್ ನಲ್ಲಿ ಬರೆದ್ರೆ ಸಾಕು ಫಾರ್ 2 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ಗೆ
ಟು ದಿ ಪಾಯಿಂಟ್ ನೀವು ಆನ್ಸರ್ ಬರೀಬೇಕಾಗುತ್ತೆ. ಡೋಂಟ್ ರೈಟ್ ಆಲ್ ದ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಲಿಸ್ಟ್ ಅಂದರೆ ಲಿಸ್ಟ್ ಅಷ್ಟೇ ಮಾಡೋದು. ಇಂಟ್ ಫ್ಲೋಟ್ ಕ್ಯಾರ್ ಡಬಲ್ ಡೇಟಾ ಟೈಪ್ಸ್ ಲಿಸ್ಟ್ ಮಾಡಿ ಅಂದರೆ ಇಂಟ್ ಫ್ಲೋಟ್ ಕ್ಯಾರ್ ಡಬಲ್ ಅಂತ ಬರೆದ್ರೆ ಸಾಕು. ಡಿಫೈನ್ ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮ್ ಈಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಇಷ್ಟು ಬರೆದ್ರು ಇಟ್ ಈಸ್ ಇನಫ್. ಡಿಫೈನ್ ಅಲ್ಗೋರಿದಮ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಇನಫ್, ಇಷ್ಟೇ ಬರೀಬೇಕು. ಓಕೆ, ಡೋಂಟ್ ರೈಟ್ ಆಲ್ ದ ಥಿಂಗ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. Thank you.